ನೀವು ದೇವ್ರಿಲ್ಲ, ದೇವ್ರನ್ನ ಪೂಜೆ ಮಾಡಬೇಡಿ ಮಾಡಬೇಡಿ ಅಂತ ಎಲ್ಲೂ ಹೇಳಲ್ಲ. ಹ್ಮ್ ಹ್ಮ್ ಮಸೀದಿಗೆ ಹೋಗ್ಬೇಡಿ ಹೇಳಲ್ಲ, ಹ್ಮ್ ಚರ್ಚ್ಗೆ ಹೋಗ್ಬೇಡಿ ಹೇಳಲ್ಲ. ನಿಮ್ ಧರ್ಮ ಅಪ್ಪ, ನೀವು ಅದ್ರಲ್ಲೇನು ಕಾಣ್ತಾ ಇದ್ದೀರಿ ಕಾಣ್ಕೊಳ್ಳಿ. ನಿಮಗೆ ಸಮಾಧಾನ ಆಗ್ತಾ ಇದೆಯಾ ಕಾಣಿ, ಆದ್ರೆ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೋಬೇಡಿ, ಹ್ಮ್ ಹ್ಮ್ ನಿಮ್ಮ ದೇಹಕ್ಕೆ ನೋವು ಮಾಡ್ಕೋಬೇಡಿ, ಅರ್ಥೈಸ್ಕೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಜನಗಳಿಗೆ ನಿಜವಾದ ಅರ್ಥವನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ. ಇಲ್ಲದ್ರೆ ನಾನು ದೇವರಿಲ್ಲ ಅಂತ ಹೇಳಿದ್ರೆ ಈ ಜಗತ್ತಿರೋವರೆಗೂ ದೇವರಿಲ್ಲ ಅಂತ ವಾದ ಮಾಡೋಕ್ಕಾಗೋದೇ ಇಲ್ಲ. ಯಾವುದೋ ಒಂದಿದೆ, ಅದಕ್ಕೆ ಕೇಳ್ತಾರೆ ಆತ್ಮ ಇಲ್ವಾ, ಉಸಿರಿಲ್ವಾ. ಅಲ್ಲ, ನನ್ನ ಕಾನ್ಸೆಪ್ಟು ಇಲ್ಲಿವರೆಗೂ ದೇವರೇ ನಮ್ಮಪ್ಪ ಕಾಪಾಡು ಅಂತ ಹೇಳ್ಕೊಂಬಂದ್ವಲ್ಲ. ಮೊನ್ನೆ ಕೋವಿಡ್ ಬಂದಾಗ ಎಲ್ಲ ಚರ್ಚು, ಮಸೀದಿಗಳು, ದೇವಸ್ಥಾನಗಳ ಬೀಗ ಹಾಕ್ಬಿಟ್ವಿ. ಇಲ್ಲೊಂದು ಪ್ರಶ್ನೆ ನೋಡಿ, ಇಲ್ಲಿವರೆಗೂ ನಮ್ಮಪ್ಪ ಕಾಪಾಡೋದು ಇಲ್ಲ ಇಲ್ಲಲ್ಲ ಅಲಲುಯ್ಯ ಅಂತ ಹೇಳಿ ಬಂದ್ವಿ, ಎಲ್ಲ ಕೇಳ್ಕೊಂಡು ಬಂದ್ವಿ. ಅವನಿಗೋಸ್ಕರ ದುಡ್ಡು ಮಾಡಿದ್ವಿ, ಅಭಿಷೇಕ ಮಾಡಿದ್ವಿ, ಹೋಮ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಅಟ್ಲೀಸ್ಟ್ ಕೋವಿಡ್ ಬಂದಾಗ ಆ ದೇವಸ್ಥಾನ ಮಸೀದಿಗಳಿಗೆ ಬೀಗ ಹಾಕ್ಬಿಟ್ವಿ. ಹಾಗಾದ್ರೆ ದೇವರು ಎಲ್ಲಿದ್ದಾನೆ?